ಸಾವು ಮಾನವ ಜೀವನದ ಕೊನೆಯ ಘಟ್ಟ. ಹುಟ್ಟಿದ ಪ್ರತಿಯೊಬ್ಬ ಸಾಯಲೇಬೇಕು. ಇದು ಸೃಷ್ಟಿಯ ಸಿದ್ಧ ನಿಯಮ. ಹಾಗಾದರೆ ಮನುಷ್ಯನಿಗೆ ಸಾವೇ ಅಂತಿಮವ? ಅಥವಾ ಸತ್ತ ದೇಹ ಇತರ ಕ್ರಿಮಿಕೀಟಗಳಿಗೆ ಆಹಾರವಾಗಿ ಅಲ್ಲಿಗೆ ಸಮಾಪ್ತಿ ಹೊಂದುತ್ತದಾ? ಅಥವಾ ಸತ್ತ ನಂತರ ಇನ್ನೇನಾದರೂ ವಿಸ್ಮಯ ನಡೆಯುತ್ತದಾ? ಈ ಕುರಿತಾಗಿ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮ ಹೇಳುವುದೇನು ಎಂಬ ಕುತೂಹಲಕಾರಿ ವಿಷಯಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಇದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಿಂದೂ ಧರ್ಮ ಹೇಳುವುದೆಂದರೆ ಸತ್ತ ವ್ಯಕ್ತಿಯ ಆತ್ಮ ಇನ್ನೊಂದು ಹೊಸ ಜನನವನ್ನು ಪಡೆಯುತ್ತದೆ. ಇದನ್ನು ಮರುಜನ್ಮ ಅಥವಾ ಪುನರ್ಜನ್ಮ ಎಂದು ಕರೆಯಲಾಗುತ್ತದೆ. ಇದು ತನ್ನ ಮೂಲ ಸ್ವರೂಪದ ಮೇಲೆ ನೆಲೆಗೊಳ್ಳುವವರೆಗೂ ಅನೇಕ ಆತ್ಮಗಳಾಗಿ ಜನ್ಮ ತಾಳುತ್ತದೆ. ಆತ್ಮದ ನಿರ್ಧಾರ ಆತ ಆ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಮೇಲೆ ನಿರ್ಧಾರವಾಗುತ್ತದೆ. ಇದನ್ನು ಸನಾತನ ಧರ್ಮದಲ್ಲಿ ಕರ್ಮ ಎಂದು ಕರೆಯಲಾಗುತ್ತದೆ. ಮಾನವನ ಭೌತಿಕ ದೇಹವು ಸತ್ತ ನಂತರ ಯಾವುದೇ ಉದ್ದೇಶಗಳನ್ನು ಪೂರೈಸುವುದಿಲ್ಲ. ಹಾಗಾಗಿ ದೇಹದಲ್ಲಿನ ಆತ್ಮವನ್ನು ಬಿಡುಗಡೆಗೊಳಿಸಲು ದೇಹವನ್ನು ಶವ ಸಂಸ್ಕಾರ ಮಾಡಲಾಗುತ್ತದೆ. ಈ ಕಾರ್ಯವನ್ನು ಹಿಂದೂಗಳು ಐತಿಹಾಸಿಕವಾಗಿ ಗಂಗಾ ನದಿಯಲ್ಲಿ ನೆರವೇರಿಸುತ್ತಾರೆ. ಬದಲಾದ ದಿನಗಳಲ್ಲಿ ಹತ್ತಿರದ ಸ್ಮಶಾನಗಳಲ್ಲಿ ಈ ಕಾರ್ಯಗಳನ್ನು ನೆರವೇರಿಸುತ್ತಾರೆ. ಹಿಂದೂ ಧರ್ಮದಲ್ಲಿ ಸಾಂಪ್ರದಾಯಿಕವಾಗಿ ಶವ ಸಂಸ್ಕಾರವನ್ನು ವಿಧಿಗಳು, ಪಠಣ ಮಂತ್ರಗಳ ಮೂಲಕ ನೆರವೇರಿಸಲಾಗುತ್ತದೆ. ಇದಕ್ಕೆ ಹಿಂದೂ ಪುರೋಹಿತರು ಇಲ್ಲವೇ ಮನೆಯ ಹಿರಿಮಗನಿಂದ ಈ ಕಾರ್ಯವು ನೆರವೇರಿಸಲ್ಪಡುತ್ತದೆ. ಹಿಂದೂ ಮರಣದ ಆಚರಣೆಗಳ ಪ್ರಕಾರ ಸತ್ತ ಮಾನವ ದೇಹವನ್ನು 24 ಗಂಟೆಯೊಳಗೆ ಶವ ಸಂಸ್ಕಾರವನ್ನು ಮಾಡುವ ರೂಢಿ ಇದೆ. ಮನೆಯ ಸದಸ್ಯರು ಮತ್ತು ನೆಂಟರು ಕೊನೆಯ ಬಾರಿಗೆ ಮುಖದರ್ಶನವನ್ನು ಮಾಡುತ್ತಾರೆ. ಸ್ಮಶಾನಕ್ಕೆ ಕೇವಲ ಗಂಡಸರು ಮಾತ್ರವೇ ಹೋಗುತ್ತಿದ್ದರು. ಆದರೆ ಈ ಆಧುನಿಕ ಜಗತ್ತಿನಲ್ಲಿ ಮಹಿಳೆಯರು ಕೂಡ ಸ್ಮಶಾನಕ್ಕೆ ಹೋಗಿ ಅಂತಿಮ ವಿದಾಯವನ್ನು ಹೇಳುತ್ತಾರೆ. ಸಾವಿನ ಕುರಿತು ತಿಳಿಯುವ ಮೊದಲು ನಾವು ಈ ಗರುಡ ಪುರಾಣದ ಬಗೆಗೆ ತಿಳಿಯುವುದು ಅವಶ್ಯಕ. ಶ್ರೀ ವ್ಯಾಸ ಪ್ರಣೀತ 18 ಮಹಾಪುರಾಣಗಳಲ್ಲಿ ಗರುಡ ಪುರಾಣವು ಒಂದು. 19,000 ಗ್ರಂಥಗಳಿಂದ ಕೂಡಿದ ಬೃಹತ್ ಪುರಾಣವಾಗಿದೆ. ಇದರಲ್ಲಿ 3 ಕಾಂಡಗಳಿವೆ. ಭಗವಾನ್ ಶ್ರೀ ವಿಷ್ಣುವು ಗರುಡನಿಗೆ ಹೇಳಿದ್ದರಿಂದ ಇದಕ್ಕೆ ಗರುಡ ಪುರಾಣ ಎಂಬ ಹೆಸರು ಬಂದಿತು. ಕಾಲಕ್ಕೆ ತಕ್ಕಂತೆ ಹಲವಾರು ಅಂಶಗಳು, ಪರಿಷ್ಕರಣೆ ಮತ್ತು ಇತರ ಪ್ರಮುಖ ವಿಷಯಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ಈ ಗರುಡ ಪುರಾಣವು ಸುಮಾರು 4 ರಿಂದ 11ನೇ ಶತಮಾನದ ನಡುವೆ ರಚಿತವಾಗಿದ್ದು ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಗರುಡ ಪುರಾಣವು ವಿಜ್ಞಾನ, ಪುರಾಣ, ದೇವರ ಸಂಬಂಧ, ನೈತಿಕತೆ, ಯೋಗ, ಸ್ವರ್ಗ, ನರಕ, ಕರ್ಮ, ಪುನರ್ಜನ್ಮ, ಭೌಗೋಳಿಕತೆ, ಖನಿಜ ಮತ್ತು ಕಲ್ಲು, ಗಿಡಮೂಲಿಕೆ, ಜ್ಯೋತಿಷ್ಯ, ಖಗೋಳ, ಹಿಂದೂ ಪಂಚಾಂಗ, ವಾಸ್ತುಶಿಲ್ಪ ಹೀಗೆ ಹಲವಾರು ವಿಷಯಗಳ ಕುರಿತಾಗಿ ಅಪಾರ ಜ್ಞಾನವನ್ನು ಗರುಡ ಪುರಾಣವು ಒಳಗೊಂಡಿದೆ. ಆದರೆ 8,000 ಶ್ಲೋಕಗಳನ್ನು ಮಾತ್ರ ದೊರೆತಿದ್ದು ಅವುಗಳನ್ನು ಸಂರಕ್ಷಿಸಿಡಲಾಗಿದೆ. ಇದನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಪೂರ್ವಖಂಡ, 2 ಉತ್ತರಾಖಂಡ. ಈ ಉತ್ತರಾಖಂಡವನ್ನು ಪ್ರೇತಖಂಡ ಎಂತಲೂ ಸಹ ಕರೆಯುತ್ತಾರೆ. ಈ ಪೂರ್ವಖಂಡವು 229 ಅಧ್ಯಾಯಗಳನ್ನು ಒಳಗೊಂಡಿದ್ದರೆ ಉತ್ತರಾಖಂಡವು 34 ರಿಂದ 49 ಅಧ್ಯಾಯಗಳನ್ನು ಹೊಂದಿದೆ. ಪೂರ್ವಖಂಡವು ಅತ್ಯಂತ ದೊಡ್ಡ ಭಾಗವಾಗಿದ್ದು 90% ಮಾಹಿತಿಯನ್ನು ಇದರಲ್ಲಿಯೇ ಕಾಣಬಹುದು. ಇನ್ನು ಈ ಪ್ರೇತಖಂಡದಲ್ಲಿ ನಾವು ತಿಳಿಯ ಹೊರಟಿರುವ ಸಾವು, ಶವ ಸಂಸ್ಕಾರ, ಪುನರ್ಜನ್ಮ ಕುರಿತಾಗಿ ವಿವರಣೆಯನ್ನ ಈ ಪ್ರೇತಖಂಡವು ನೀಡುತ್ತದೆ. ಗರುಡ ಪುರಾಣವು 84 ಲಕ್ಷ ಜಾತಿಗಳ ಬಗ್ಗೆ ಹೇಳುತ್ತದೆ. ಇದರಲ್ಲಿ ಕೀಟಗಳು, ಪ್ರಾಣಿಗಳು, ಪಕ್ಷಿಗಳು, ಮರಗಳು ಮತ್ತು ಮನುಷ್ಯರು ಹಾಗೂ ಇತರ ಜಾತಿಗಳನ್ನು ಸೇರಿವೆ. ಗರುಡ ಪುರಾಣದ ಪ್ರಕಾರ ದೇಹದಿಂದ ಆತ್ಮವು ಬೇರ್ಪಟ್ಟಾಗ ಮನುಷ್ಯನ ಸಹಜ ಗುಣಗಳಾದ ಬಾಯಾರಿಕೆ, ಕೋಪ, ದ್ವೇಷ ಮತ್ತು ಕಾಮದಂತಹ ಭಾವನೆಗಳು ದೇಹದಲ್ಲಿಯೇ ಉಳಿದುಕೊಳ್ಳುತ್ತವೆ. ಮರಣದ ನಂತರ ಮಾನವನ ಆತ್ಮವು ಸಾವಿನ ದೇವರಾದ ಯಮನು ಯಮಲೋಕಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಮಾನವ ಈ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳನ್ನು ಲೆಕ್ಕಾಚಾರ ಮಾಡಿ ಆತನಿಗೆ ಶಿಕ್ಷೆಯನ್ನು ನಿರ್ಧರಿಸುತ್ತಾನೆ. ಪಾಪಕ್ಕೆ ಅತ್ಯಂತ ಕ್ರೂರ ಶಿಕ್ಷೆ ಮತ್ತು ಪುಣ್ಯಕ್ಕೆ ಸ್ವರ್ಗ ಪ್ರಾಪ್ತಿ ಒದಗಿಸುತ್ತಾನೆ. ನಂತರ ಆತ್ಮವನ್ನು ಯಾವ ಜೀವಿಯೊಳಗೆ ಅಥವಾ ಪುನರ್ಜನ್ಮ ನೀಡಬೇಕೆಂದು ನಿರ್ಣಯಿಸುತ್ತಾನೆ. ಒಟ್ಟಾರೆ ಇದು ಅವನ ಕರ್ಮಗಳನ್ನಾಧರಿಸುತ್ತದೆ. ಪಾಪದಲ್ಲಿ ಮುಳುಗಿರುವ ವ್ಯಕ್ತಿಯನ್ನು ಯಾವುದಾದರೂ ಜೀವಿಯೊಳಗೆ ಸೇರಿಸಿ ಭೂಲೋಕದಲ್ಲಿ ಅಲೆಯಲು ಬಿಡಲಾಗುತ್ತದೆ. ಅಲ್ಲದೆ ಒಬ್ಬ ವ್ಯಕ್ತಿ ನೈಸರ್ಗಿಕವಾಗಿ ಮರಣವನ್ನಪ್ಪದೆ, ಅಂದರೆ ಅಪಘಾತ, ಕೊಲೆ, ಆತ್ಮಹತ್ಯೆ ಹಾಗೂ ಅಕಾಲಿಕವಾಗಿ ನಿಧನ ಹೊಂದಿರುವ ವ್ಯಕ್ತಿಯ ಆತ್ಮವು ಪ್ರೇತಲೋಕಕ್ಕೆ ಹೋಗುತ್ತದೆ ಎಂದು ಗರುಡ ಪುರಾಣವು ಮಾಹಿತಿ ಒದಗಿಸುತ್ತದೆ. ನಂಬಿಕೆಗಳ ಪ್ರಕಾರ ಸತ್ತವರ ಆತ್ಮಶಾಂತಿಗಾಗಿ 12 ರಿಂದ 13 ದಿನಗಳವರೆಗೆ ಗರುಡ ಪುರಾಣದ ಮಂತ್ರವನ್ನು ಪಠಿಸುವ ರೂಢಿ ಇದೆ.
ಅಲ್ಲದೆ ಈ ಪಠಣವನ್ನ ಆ ಆತ್ಮವು ಆಲಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ಗರುಡ ಪುರಾಣವನ್ನ ಓದುವುದರಿಂದ ಕುಟುಂಬದವರ ಆತ್ಮಸ್ಥೈರ್ಯ ಹೆಚ್ಚುತ್ತದೆ. ಗರುಡ ಪುರಾಣದ ಅಂತಿಮ ಸಾರವೆಂದರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಯಾವುದೇ ಸಂದರ್ಭದಲ್ಲೂ ಒಳ್ಳೆಯ ಕಾರ್ಯಗಳನ್ನು ಮಾಡುವುದನ್ನು ನಿಲ್ಲಿಸಬಾರದೆಂದು ಹೇಳುತ್ತದೆ. ಇನ್ನು ಕೊನೆಯದಾಗಿ ಗರುಡ ಪುರಾಣದಲ್ಲಿ ಮಾನವ ಜನ್ಮ 3 ಹಂತಗಳಲ್ಲಿ ಸಂಭವಿಸುತ್ತದೆ. ಮೊದಲ ಹಂತದಲ್ಲಿ ಮನುಷ್ಯನ ಜೀವನದಲ್ಲಿ ಮಾಡಿದ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಫಲವನ್ನು ಪಡೆಯುತ್ತಾನೆ. ಎರಡನೆಯ ಹಂತದಲ್ಲಿ ವ್ಯಕ್ತಿಯು ತನ್ನ ಕರ್ಮಕ್ಕೆ ಅನುಗುಣವಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ಯಾವುದಾದರೂ ಒಂದರಲ್ಲಿ ಜನ್ಮ ಪಡೆಯುತ್ತಾನೆ. ಮೂರನೆಯ ಹಂತದಲ್ಲಿ ಅವನು ತನ್ನ ಕಾರ್ಯಗಳ ಅನುಸಾರ ಸ್ವರ್ಗ ಅಥವಾ ನರಕಕ್ಕೆ ಹೋಗುತ್ತಾನೆ. ಒಟ್ಟಾರೆಯಾಗಿ ಈ ಗರುಡ ಪುರಾಣವು ಹೇಳುವುದೆಂದರೆ ಮಾನವನ ಜೀವಿತಾವಧಿಯುದ್ದಕ್ಕೂ ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿ ಇತರರಿಗೂ ಒಳ್ಳೆಯದನ್ನೇ ಬಯಸುವ ಮನೋಭಾವನೆಯನ್ನು ಹೊಂದಿರಬೇಕೆಂದು ಹೇಳುತ್ತದೆ. ಇದಾಗಿತ್ತು ಗರುಡ ಪುರಾಣದ ಕೆಲವೊಂದು ವಿಚಾರಗಳು. ಈ ಕುರಿತು ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.